ಸರ್ ಹಾಗೆ ಕನ್ನಡಿಗರಿಗೆ ಮೀಸಲಾತಿ ಕೊಡುವ ವಿಚಾರವಾಗಿ ಸರ್ಕಾರ ಮತ್ತೆ ಊಟ ನೋಡಿದೆ ಯಾಕಂದ್ರೆ ಬಿಲ್ ಪಾಸ್ ಮಾಡಿ ಅದು ಒಂದು ಬಿಲ್ಲೆಲ್ಲ ಮಾಡಿ ಎಲ್ಲ ತಯಾರು ಮಾಡ್ಕೊಂಡಿದ್ದು ಒಂದಿಷ್ಟು ಕನ್ಸಲ್ಟೇಷನ್ ಆಗ್ಬೇಕು ಅಂತ ಹೇಳಿ ಈಗ ಅದನ್ನ ತಡೆ ಹಿಡಿದಿದ್ದೇವೆ. ಒಂದಿಷ್ಟು ಎಕ್ಸ್ಟೆನ್ಸಿವ್ ಆಗಿ ಕನ್ಸಲ್ಟೇಷನ್ ಆಗ್ಬೇಕು, ಅಭಿಪ್ರಾಯಗಳನ್ನ ಸಂಗ್ರಹಣೆ ಮಾಡಬೇಕು ಅಂತ ಹೇಳಿ ಅದನ್ನ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ನೋಡಿ, ಅವರಿಗೆ ಬೇರೆ ಏನಿಲ್ಲ. ಅವ್ರು ಯಾವ್ದಾದ್ರು ಅಭಿವೃದ್ಧಿ ಬಗ್ಗೆ ಮಾತಾಡಿದಾರ? ಅವ್ರು ಯಾವ್ದಾದ್ರು ಜನಸಮುದಾಯದ ಬಡತನದ ಬಗ್ಗೆ ಮಾತಾಡಿದಾರ? ಜನಗಳ ಬದುಕಿನ ಬಗ್ಗೆ ಮಾತಾಡಿದಾರ? ರೈತರಿಗೆ ಸಾವಿರಾರು ಕಷ್ಟಗಳಿದ್ದಾವೆ ಅದ್ರ ಬಗ್ಗೆ ಮಾತಾಡಿದಾರ? ಕೇಂದ್ರ ಸರ್ಕಾರದಲ್ಲಿ 3 ರೈತರದ ಮಸೂದೆಯನ್ನ ವರ್ಷಾನುಗಟ್ಲೆ ರೈತರನ್ನ ಹೆಣಗಿಸಿ ಅವರ ಪ್ರಾಣಗಳನ್ನ ತಗೊಂಡು ಅದನ್ನ ಹಿಂದಿರುಗುವಂತ ಕೆಲಸಗಳನ್ನ ಮಾಡಿದವಂತವ್ರು. ಅದು ಬಿಟ್ಟು ಸುಮ್ಮನೆ ಇದು ಇಂಥ ಘಟನೆಗಳ ಬಗ್ಗೆ, ಇಂಥ ವಿಚಾರಗಳ ಬಗ್ಗೆ ಅವರು ಪ್ರತಿಭಟನೆ ಮಾಡೋದು ಎಷ್ಟು ಸರಿ ಅನ್ನೋದನ್ನ ಅವರೇ ಯೋಚನೆ ಮಾಡಬೇಕು. ಮಾಡ್ಲಿ, ಪ್ರತಿಭಟನೆ ಮಾಡೋದಕ್ಕೆ ನಮ್ದೇನ್ ತಕರಾರಿಲ್ಲ, ಅದು ಅವ್ರ ಹಕ್ಕು. ಪ್ರತಿಭಟನೆ ಮಾಡೋದು ಅವ್ರ ಹಕ್ಕು, ಮಾಡ್ಲಿ. ಆದ್ರೆ ಯಾವ ವಿಚಾರಕ್ಕೆ ಪ್ರತಿಭಟನೆ ಮಾಡ್ತಾರೆ? ಯಾವ ವಿಷಯ ಜನಸಮುದಾಯದ ಪರವಾಗಿ ಮಾಡ್ತಕ್ಕಂಥದ್ದು ಮತ್ತು ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಮಾತು ಮಾಡುವಂತದ್ದು, ಅದನ್ನ ಮಾಡ್ಲಿ, ಯಾರು ಬೇಡ ಅಂತಾರೆ. ಶಾಸಕರು ಸದನದಲ್ಲಿ ಕೈ ಕಟ್ಕೊಡ್ತಾರೆ, ಮಾತಾಡೋದೇ ಇಲ್ಲ ಈ ವಿಚಾರವಾಗಿ ಅಂತ ಹೇಳಿ.